ನಮಸ್ಕಾರ ಸ್ನೇಹಿತರೆ. ಸ್ವಾಮಿ ಬ್ರಹ್ಮಾನಂದರ ಕುರಿತು ನಾನು ಕಳೆದ ಒಂದು ಎಪಿಸೋಡ್ ಅಂದರೆ ಮೊದಲನೆಯ ಒಂದು ಎಪಿಸೋಡ್ ನಲ್ಲಿ ಮಾತಾಡುವಂತಹ ಮತ್ತು ವಿಚಾರವನ್ನು ತಿಳಿಸುವಂತಹ ಪ್ರಯತ್ನವನ್ನು ಮಾಡಿದ್ದೆ. ಇವತ್ತಿನ ಒಂದು ಎಪಿಸೋಡ್ನಲ್ಲಿ ರಾಮಕೃಷ್ಣರಿಗೂ ಮತ್ತು ರಾಕಾಲನಿಗೂ ಯಾವ ರೀತಿ ಮೊದಲನೆಯ ಒಂದು ಭೇಟಿ ಆಯಿತು ಅನ್ನೋದನ್ನು ತಿಳಿಸುವಂತಹ ಪ್ರಯತ್ನವನ್ನು ನಾನು ಮಾಡ್ತೇನೆ. ಸೊ ನಾವು ಹಳೆಯ ಒಂದು ಎಪಿಸೋಡ್ನ ನೋಡ್ತಿರ್ಬೇಕಾದ್ರೆ ಅಂತಿಮ ಭಾಗದಲ್ಲಿ ರಾಕಾಲನ ತಂದೆ ರಾಕಾಲನಿಗೆ ಒಂದು ಮದುವೆಯನ್ನು ಮಾಡಬೇಕು ಅನ್ನುವಂತಹ ನಿಶ್ಚಯವನ್ನು ಮಾಡ್ತಾರೆ. ಈ ಮದುವೆಗೆ ರಾಕಾಲನ ಒಪ್ಪಿಗೆಯೂ ಕೂಡ ಇರುತ್ತೆ. ಮುಂದೇನಾಯಿತು ಅನ್ನೋದನ್ನು ಇವಾಗ ಕಂಟಿನ್ಯೂ ಮಾಡ್ತಾ ಹೋಗೋಣ. 1881 ಮಧ್ಯಭಾಗ ಇದು. ರಾಕಾಲ ವಿಶ್ವೇಶ್ವರಿ ಮಿತ್ರ ಅನ್ನುವಂಥವಳ ಜೊತೆ ಮದುವೆ ಆಗುತ್ತೆ. ಸೊ ಅವರಿಬ್ಬರದ್ದು ಮದುವೆ ಆಗುತ್ತೆ. ಸೊ ವಿಶ್ವೇಶ್ವರಿ ಮಿತ್ರಳ ಅಣ್ಣನ ಹೆಸರು ಮನಮೋಹನ ಮಿತ್ರ ಅಂತ. ಈ ಮನಮೋಹನ ಮಿತ್ರ ರಾಮಕೃಷ್ಣರ ಭಕ್ತ. ಏನು ಅದ್ಭುತವಾಗಿರುವಂತಹ ಒಂದು ಭಗವಂತನ ಲೀಲೆ ಯಾವ ಥರ ಇದೆ ಅಂತ ನೋಡಿ. ಅವರು ರಾಕಾಲ ಮದುವೆ ಆಗಿರುವಂತಹ ಹೆಂಡತಿಯ ಅಣ್ಣನ ಹೆಸರು ಮನಮೋಹನ. ಅವರು ರಾಮಕೃಷ್ಣರ ಭಕ್ತರಾಗಿರ್ತಾರೆ. ಸೊ ಈಗ ರಾಮಕೃಷ್ಣರ ಮನಮೋಹನ ರಾಕಾಲನನ್ನು ಕರ್ಕೊಂಡು ಹೋಗ್ತಾರೆ. ಸೊ ಈ ರಾಕಾಲ ಮನಮೋಹನ ಜೊತೆಗೆ ರಾಮಕೃಷ್ಣರನ್ನ ಭೇಟಿ ಆಗಬೇಕು ಅಂತ ಮೊದಲನೆಯ ಭೇಟಿ ಇದು. ಸೊ ಭೇಟಿ ಆಗಲಿಕ್ಕೆ ಅಂತ ಹೊರಡ್ತಾರೆ. ಸೊ ಈ ರಾಮಕೃಷ್ಣರು ಮನಮೋಹನ ಜೊತೆ ಬಂದಂತಹ ರಾಕಾಲನನ್ನು ನೋಡಿ ಹೇಳ್ತಾರೆ, ಎಂತಹ ಸತ್ಪುತ್ರ ಇವನು ಅಂತ ಹೇಳಿ ರಾಮಕೃಷ್ಣರು ರಾಕಾಲನ ನೋಡಿ ಹೇಳ್ತಾರೆ, ನಿನ್ನ ಹೆಸರೇನು ಅಂತ ಕೇಳ್ತಾರೆ. ಆಗ ರಾಕಾಲ ಹೇಳ್ತಾನೆ, ನನ್ನ ಹೆಸರು ರಾಕಾಲ ಅಂತ. ರಾಮಕೃಷ್ಣರು ಅವನ ಹೆಸರು ಕೇಳಿದ ತಕ್ಷಣವೇ ಭಾವಾವಿಷ್ಟರಾಗಿ ಅವರು ಮೆಲುವು ಧ್ವನಿಯಲ್ಲಿ ಹೇಳ್ತಾರೆ, ರಾಕಾಲ ಆ ಹೆಸರು ವೃಂದಾವನದ ಗೊಲ್ಲರ ಹುಡುಗ ಅಂತ ಹೇಳಿ ನಿಧಾನವಾಗಿ ಎಷ್ಟೋ ಹೊತ್ತು ಆದ ನಂತರ ಅವರು ಸಾಮಾನ್ಯ ಸ್ಥಿತಿಗೆ ಬರ್ತಾರೆ. ಅದಾದ ನಂತರ ಅವರು ಹೇಳ್ತಾರೆ, ರಾಕಾಲನಿಗೆ ಮತ್ತೊಮ್ಮೆ ಬಾ ಅಂತ. ಇದಾದ ನಂತರ ರಾಕಾಲನ ನಡವಳಿಕೆ ಯಾವ ರೀತಿ ಇತ್ತು ಅನ್ನೋದನ್ನು ರಾಮಕೃಷ್ಣರು ಮುಂದೆ ಬರುವಂತಹ ದಿನಗಳಲ್ಲಿ ಹೇಳ್ತಾರೆ. ಅವರೇ ಹೇಳ್ಕೊಳ್ತಾರೆ. ಸೊ ರಾಕಾಲ ರಾಮಕೃಷ್ಣರ ಸೇವೆಯನ್ನು ಮಾಡಬೇಕಾದ್ರೆ, ಕೊಠಡಿಯಲ್ಲಿ ರಾಮಕೃಷ್ಣರನ್ನ ಪಾದವನ್ನು ಒತ್ತಿ ರಾಮಕೃಷ್ಣರ ಸೇವೆಯನ್ನು ಮಾಡಬೇಕಾದ್ರೆ ರಾಕಾಲನಿಗೆ ಮೊದಲನೆಯ ಧಾರ್ಮಿಕ ಭಾವಾವೇಶ ಉಂಟಾಯಿತು ಅಂತ ರಾಮಕೃಷ್ಣರೇ ಮುಂದೊಂದು ಕಡೆ ಹೇಳ್ಕೊಳ್ತಾರೆ. ಈ ರಾಕಾಲನ ಸ್ವಭಾವ ನಿಮ್ಗೆ ಆಲ್ರೆಡಿ ಗೊತ್ತಿರುತ್ತೆ. ರಾಕಾಲನ ಸ್ವಭಾವ ಸಾಕಾರ ದೇವರಲ್ಲಿ ನಂಬಿಕೆ ಅನ್ನುವಂಥದ್ದು ಜಾಸ್ತಿ ಇರುತ್ತೆ. ಸೊ ನಿಮಗೆಲ್ಲ ಗೊತ್ತಿರೋ ಹಾಗೆ ಹಳೆಯ ಒಂದು ಎಪಿಸೋಡ್ನಲ್ಲಿ ನರೇಂದ್ರನಾಥ ದತ್ತ ಬ್ರಹ್ಮ ಸಮಾಜದ ಒಂದಿಷ್ಟು ನಿಯಮಗಳಿಗೆ ರಾಕಾಲನ ಕರ್ಕೊಂಡು ಬರುವಂತಹ ಪ್ರಯತ್ನವನ್ನು ಮಾಡಿದ್ದ. ಸೊ ಇದೆಲ್ಲ ನಿಮ್ಗೆ ಗೊತ್ತಿರುವಂತಹ ಸಂಗತಿಯೇ. ಸೊ ಈಗಿರಬೇಕಾದ್ರೆ ರಾಮಕೃಷ್ಣರ ಜೊತೆಗೆ ಕಾಳಿ ಮಾತೆ ಮತ್ತು ಕೃಷ್ಣನ ದೇವಾಲಯಕ್ಕೆ ಹೋಗಿ ಆ ವಿಗ್ರಹಕ್ಕೆ ನಮಸ್ಕಾರ ಮಾಡುವಂತಹ ಕೆಲಸವನ್ನು ರಾಕಾಲನು ಕೂಡ ಮಾಡ್ತಾ ಇದ್ದಾರೆ. ಇದನ್ನು ತುಂಬ ಸೂಕ್ಷ್ಮವಾಗಿ ಗಮನಿಸಿದಂತಹ ನರೇಂದ್ರ ರಾಮಕೃಷ್ಣರು ಇಲ್ಲದೆ ಇರುವಂತಹ ಸಮಯದಲ್ಲಿ ರಾಕಾಲನ ಹತ್ರ ಹೋಗಿ ಹೇಳ್ತಾರೆ, ನೀನು ಮಾಡ್ತಿರೋದು ಬ್ರಹ್ಮ ಸಮಾಜದ ಪ್ರತಿಜ್ಞೆಗೆ ವಿರೋಧವಾಗಿದೆಯಲ್ಲ. ನೀನು ಮಾಡ್ತಿರುವಂತಹ ಪ್ರತಿ ನಡವಳಿಕೆ ಅಂದರೆ ನೀನು ವಿಗ್ರಹಕ್ಕೆ ಹೋಗಿ ನಮಸ್ಕಾರ ಮಾಡ್ತೀಯಾ, ಪೂಜೆ ಮಾಡ್ತೀಯ, ಇವೆಲ್ಲ ಬ್ರಹ್ಮ ಸಮಾಜದ ನಿಯಮಾವಳಿಗಳಿಗೆ ವಿರೋಧವಾಗಿರುವಂಥದ್ದು ಅಂತ ಹೇಳಿ ಚೆನ್ನಾಗಿ ಬೈದ್ಬಿಡ್ತಾರೆ. ನರೇಂದ್ರನು ತುಂಬ ಫಾಲೋವರ್ ಆಗಿದ್ದಂತಹ ಒಬ್ಬ ವ್ಯಕ್ತಿ, ಅಂದರೆ ಆ ಬ್ರಹ್ಮ ಸಮಾಜದ ಅನುಯಾಯಿ ಆಗಿದ್ದಂತಹ ವ್ಯಕ್ತಿ ಆಗಿರೋದ್ರಿಂದ ಸ್ವಲ್ಪ ಸಿಟ್ಟು ಬಂದು ಕಂಟಿನ್ಯೂ ಆಗಿ ಬಯೋ ಸ್ಟಾರ್ಟ್ ಮಾಡಿಬಿಡ್ತಾರೆ ರಾಕಾಲನಿಗೆ. ನಿಮ್ಗೆ ಗೊತ್ತಿದೆ, ರಾಕಾಲ ಮೃದು ಸ್ವಭಾವದ ಹುಡುಗ. ಸೊ ಯಾವುದೇ ರೀತಿಯಾದಂತಹ ಮರು ಮಾತಾಡದೇ ತುಂಬ ಆ ಒಂದು ವಾದದಲ್ಲಿ ಸೋತ್ಬಿಡ್ತಾರೆ ರಾಕಾಲರು. ಅದಾದ ನಂತರ ನಿಧಾನವಾಗಿ ನರೇಂದ್ರನಿಂದ ದೂರ ಬಂದ್ಬಿಡ್ತಾರೆ. ಸೊ ಇದನ್ನೆಲ್ಲ ಸೂಕ್ಷ್ಮವಾಗಿ ಗಮನಿಸ್ತಿದ್ದಂತಹ ರಾಮಕೃಷ್ಣರು ನರೇಂದ್ರನ ಹತ್ರ ಅವಾಗ ಹೇಳ್ತಾರೆ, ರಾಕಾಲನ ಪರಿಸ್ಥಿತಿ ನೋಡಿದೆಯಾ ಅಂತ ಹೇಳ್ತಾರೆ. ಆಮೇಲೆ ಹೇಳ್ತಾರೆ, ದಯವಿಟ್ಟು ರಾಕಾಲನ ಮೇಲೆ ದಬ್ಬಾವನೆ ಮಾಡಬೇಡ, ಅವನು ನಿನ್ನನ್ನು ಕಂಡರೆ ಎದುರ್ತಾ ಇದ್ದಾನೆ ಅಂತ ಹೇಳ್ತಾರೆ. ಅದಾದ ನಂತರ ರಾಮಕೃಷ್ಣರು ನರೇಂದ್ರನಿಗೆ ಸ್ವಲ್ಪ ತಿಳಿಸಿ ಹೇಳುವಂತಹ ಪ್ರಯತ್ನ ಮಾಡ್ತಾರೆ. ಅವನು ಈಗ ಸಾಕಾರ ದೇವರಲ್ಲಿ ನಂಬಿಕೆ ಉಳ್ಳವನು, ಅವನನ್ನು ನೀನು ಹೇಗೆ ಬದಲಿಸುವೆ? ಪ್ರತಿಯೊಬ್ಬರೂ ಪ್ರಾರಂಭದಲ್ಲೇ ದೇವರ ನಿರಾಕಾರ ಸ್ವರೂಪವನ್ನು ಸಾಕ್ಷಾತ್ಕಾರ ಮಾಡಲಾರರು ಎಂದು ಬುದ್ಧಿಯನ್ನು ಹೇಳ್ತಾರೆ ರಾಮಕೃಷ್ಣರು. ಸೊ ಬುದ್ಧಿಯನ್ನು ಹೇಳಿದ ನಂತರ ಇದನ್ನೆಲ್ಲ ನಿಧಾನವಾಗಿ ಅರ್ಥ ಮಾಡ್ಕೊಂಡಂತಹ ನರೇಂದ್ರ ಇನ್ಯಾವತ್ತೂ ರಾಕಾಲ ಕಾಳಿ ಮಾತೆಗೆ ನಮಸ್ಕಾರ ಮಾಡುವಾಗ, ಕೃಷ್ಣ ದೇವರಿಗೆ ನಮಸ್ಕಾರ ಮಾಡಬೇಕಾದ್ರೆ ಯಾವುದಕ್ಕೂ ಸಹ ಅಡ್ಡಿ ಬರುವಂತಹ ಕೆಲಸವನ್ನು ಮಾಡೋದಿಲ್ಲ ನರೇಂದ್ರ. ಸೊ ಇದೆಲ್ಲ ಆದ ನಂತರ
ಮುಂದೊಂದು ದಿನ ಈ ಸ್ಟಾರ್ಟಿಂಗಲ್ಲಿ ಅವರು ನೀವು ಪ್ರಾರಂಭದ ಅವಸ್ಥೆಯಲ್ಲಿ ರಾಕಾಲ ಜಾಸ್ತಿ ದಕ್ಷಿಣೇಶ್ವರಕ್ಕೆ ಬರುವಂತಹ ಏನು ಅಂದರೆ ಆಗೊಮ್ಮೆ ಈಗೊಮ್ಮೆ ಬರುವಂತಹ ಪದ್ಧತಿ ಇತ್ತು. ಸ್ವಲ್ಪ ಸ್ವಲ್ಪ ದಿನಗಳನ್ನು ಕಳೆದ ನಂತರ ರಾಕಾಲ ದಕ್ಷಿಣೇಶ್ವರದಲ್ಲೇ ಇರೋ ಥರದ ಒಂದು ವಾತಾವರಣ ಅಂದರೆ ಇರಬೇಕು ಅನ್ನುವಂಥ ಸಂಕಲ್ಪವನ್ನು ಮಾಡಿರೋ ಥರ ಕಾಣ್ತಾ ಇದೆ. ಸೊ ಇಲ್ಲಿ ಏನಾಗ್ತಾ ಇದೆಯಪ್ಪ ಅಂದರೆ ಅವರ ರಾಕಾಲನ ತಂದೆ ನೀಟಾಗಿ ಗಮನಿಸ್ತಾ ಇದ್ದಾರೆ. ಅವನ ವಿದ್ಯಾಭ್ಯಾಸದಲ್ಲಿ ಸ್ವಲ್ಪ ಹಿಂದೆಟಾಗ್ತಾ ಇದೆ, ಅವನ ಮನಸ್ಸು ಯಾವಾಗಲೂ ದಕ್ಷಿಣೇಶ್ವರದ ಕಡೆಯೇ ಇದೆ. ಸೊ ಇದನ್ನೆಲ್ಲ ಗಮನಿಸಿದಂತಹ ರಾಕಾಲನ ತಂದೆ ಹೇಳ್ತಾರೆ, ನೋಡು ವಿದ್ಯಾಭ್ಯಾಸದ ಕಡೆ ಮನಸ್ಸನ್ನು ಕೊಡು ಅಂತ ಹೇಳಿ ಹೇಳ್ತಾರೆ. ರಾಕಾಲ ಇದಕ್ಕೆಲ್ಲ ಒಪ್ಪಲಿಲ್ಲ. ಅದಾದ ನಂತರ ಅವರು ತನ್ನ ಮಗನನ್ನು ಬಂಧಿಸಿಡುವಂತಹ ಪ್ರಯತ್ನವನ್ನು ಮಾಡ್ತಾರೆ ರಾಕಾಲನ ತಂದೆ. ಸೊ ಇಲ್ಲಿ ಹೇಳ್ತಾರಲ್ಲ, ಪ್ರೇಮ ಅನ್ನುವಂಥದ್ದು ಜಾಸ್ತಿ ಆಗಬೇಕಾದ್ರೆ ಅಡೆತಡೆಗಳು ತುಂಬ ಇರುತ್ತೆ ಅಂತ. ಸೊ ಗಾದೆ ಮಾತು ಕೂಡ ಇದೆ ಇದು. ಸೊ ಈ ತರಹದ ಒಂದು ಪರಿಸ್ಥಿತಿಯಲ್ಲಿ ರಾಕಾಲ ಮತ್ತು ರಾಮಕೃಷ್ಣರು ಬಂದುಬಿಡ್ತಾರೆ. ಸೊ ಇಲ್ಲಿ ಏಕಾಂಗಿಯಾಗಿ ಒಂದು ಕೊಠಡಿಯ ರೂಮ್ನಲ್ಲಿ ಕೂತು ರಾಕಾಲ ರಾಮಕೃಷ್ಣರಿಗೋಸ್ಕರ ತಡವರಿಸ್ತಾ ಇದ್ದಾನೆ, ನಾನು ಯಾವಾಗ ಹೋಗ್ತೀನಿ ದಕ್ಷಿಣೇಶ್ವರಕ್ಕೆ ರಾಮಕೃಷ್ಣನ ಭೇಟಿ ಆಗಬೇಕು ಅಂತ. ಆ ಕಡೆ ರಾಮಕೃಷ್ಣರು ತಡವಡಿಸ್ತಾ ಇದ್ದಾರೆ, ನನ್ನ ರಾಕಾಲ ಯಾವಾಗ ಬರ್ತಾನೆ ಅಂತ. ಸೊ ಇಲ್ಲಿ ಯಾವ ಥರದ ಒಂದು ವಾತಾವರಣ ಸೃಷ್ಟಿಯಾಗಿದೆ ಅಂತ ಹೇಳಿದರೆ, ಇಬ್ಬರಿಗೂ ಒಂದು ತರಹದ ಜಲ್ದಿ ಓದಿಯೋ ಭೇಟಿ ಆಗಬೇಕು ಅನ್ನುವಂಥ ಒಂದು ಮನಸ್ಥಿತಿ ಆಗ್ಬಿಟ್ಟಿದೆ. ಸೊ ಇರಬೇಕಾದ್ರೆ ರಾಮಕೃಷ್ಣರು ಕಾಳಿ ದೇವಸ್ಥಾನದ ಹತ್ರ ಹೋಗಿ ಜಗನ್ಮಾತೆಯನ್ನು ಪ್ರಾರ್ಥನೆ ಮಾಡ್ತಾರೆ. ತಾಯಿ, ನನ್ನ ಹೃದಯ ರಾಕಾಲನಿಗಾಗಿ ಒಡೆಯುತ್ತಿದೆ, ದಯವಿಟ್ಟು ಅವನನ್ನು ದಕ್ಷಿಣೇಶ್ವರಕ್ಕೆ ಬರುವಂತೆ ಮಾಡು ಅಂತ ಪ್ರಾರ್ಥನೆಯನ್ನು ಮಾಡ್ತಾರೆ ರಾಮಕೃಷ್ಣರು. ಅದಾದ ನಂತರ ಜಗನ್ಮಾತೆ ಅವರಿಗೆ ಪ್ರಾರ್ಥನೆಯನ್ನು ಮನ್ನಿಸಿದಳು ಅಂತ ಕಾಣುತ್ತೆ. ಸೊ ಒಂದಿನ ಏನಾಗುತ್ತಪ್ಪ ಅಂದರೆ, ಅವರ ತಂದೆ ಅಂದರೆ ರಾಕಾಲನ ತಂದೆ ಮೊದಲೊಮ್ಮೆ ಕಾಗದ ಪತ್ರವನ್ನು ಓದ್ತಾ ಇರ್ತಾರೆ. ಸೊ ಈ ಕಾಗದ ಪತ್ರವನ್ನು ಓದ್ತಿರ್ಬೇಕಾದ್ರೆ ಅದರಲ್ಲಿ ಪೂರ ಮಗ್ನರಾಗಿರ್ತಾರೆ. ಸೊ ಇದು ಯಾವ ಥರದ ಒಂದು ಬಿಕ್ಕಟ್ಟಿನ ಪರಿಸ್ಥಿತಿ ಆಯಿತು ಅಂದರೆ, ಅವ್ರ ತಂದೆಗೆ ಗೆಲ್ಲುವ ಆಸೆ ಏನಿರಲಿಲ್ಲ, ಬಟ್ ಅಚಾನಕ್ಕಾಗಿ ಗೆಲ್ಲುವಂತಹ ಪರಿಸ್ಥಿತಿ ಆಗಿಬಿಡುತ್ತೆ. ಸೊ ಇದೆಲ್ಲ ಆಗಬೇಕಾದ್ರೆ ಅವರು ಕಾಗದ ಓದೋದ್ರಲ್ಲಿ ಮಗ್ನರಾಗಿರ್ತಾರೆ. ಅವರ ತಂದೆಯ ಕಣ್ಣನ್ನು ತಪ್ಪಿಸಿ ದಕ್ಷಿಣೇಶ್ವರಕ್ಕೆ ರಾಕಾಲ ಬಂದ್ಬಿಡ್ತಾರೆ. ಸೊ ಈ ಸಂದರ್ಭದಲ್ಲಿ ಅದನ್ನೆಲ್ಲ ಗಮನಿಸಿದಂತಹ ತಂದೆ ಅಂದರೂ ಅವ್ರದ್ದೇ ಆದಂತಹ ಕೆಲಸದಲ್ಲಿ ಅವರು ಸಂಪೂರ್ಣವಾಗಿ ಒಳಗೊಂಡಿರೋ ಕಾರಣ ಅವರು ಅದನ್ನು ಯಾರ್ದೂ ಗಮನಿಸ್ಲಿಕ್ಕೆ ಹೋಗಲಿಲ್ಲ, ಅಂದರೆ ಜಾಸ್ತಿ ಅದನ್ನು ಎಂಟರ್ಟೈನ್ ಮಾಡಲಿಕ್ಕೆ ಹೋಗಲಿಲ್ಲ. ಸೊ ಇದರಲ್ಲೇ ಮಗ್ನರಾಗಿದ್ದಂತಹ ರಾಕಾಲನ ತಂದೆ ಇದರಲ್ಲಿ ಅವರು ಗೆಲ್ತಾರೆ. ಸೊ ಈ ಒಂದು ಮೊದಲೊಮ್ಮೆ ಕಾಗದ ಒಂದು ಕೇಸ್ನಲ್ಲಿ ರಾಕಾಲನ ತಂದೆ ಗೆಲ್ತಾರೆ. ಅದಾದ ನಂತರ ರಾಕಾಲನ ತಂದೆಗೆ ಮನದಟ್ಟಾಗುತ್ತೆ. ಇದಕ್ಕೆಲ್ಲ ಕಾರಣ ತನ್ನ ಮಗನ ಒಳ್ಳೆಯ ಗುಣ, ಅದು ರಾಮಕೃಷ್ಣರ ಕೃಪೆ ಅಂತ ರಾಕಾಲನ ತಂದೆಗೆ ಮನಸ್ಸಲ್ಲಿ ಅರಿವಾಗ್ಬಿಡುತ್ತೆ. ಸೊ ಇದನ್ನೆಲ್ಲ ಗಮನಿಸಿದಂತಹ ರಾಕಾಲನ ತಂದೆ ರಾಕಾಲನ ಭೇಟಿ ಮಾಡಬೇಕು ಅಂತ ಅವರು ರಾಕಾಲನ ಮತ್ತು ರಾಮಕೃಷ್ಣನ ಭೇಟಿ ಆಗಬೇಕು ಅನ್ನುವಂತಹ ಒಂದು ಮನಸ್ಥಿತಿಯನ್ನು ಇಟ್ಕೊಂಡು ದಕ್ಷಿಣೇಶ್ವರಕ್ಕೆ ಅವ್ರು ಬರ್ತಾರೆ. ಸೊ ದಕ್ಷಿಣೇಶ್ವರಕ್ಕೆ ಬಂದ ನಂತರ ಈ ರಾಮಕೃಷ್ಣನಿಗೆ ಗೊತ್ತಾಯಿತು ಅವ್ರ ತಂದೆ ಬರ್ತಾ ಇದ್ದಾರೆ ಅಂತ. ಇಲ್ಲಿ ರಾಕಾಲನಿಗೆ ಒಂಥರ ಚಡಮಡಿ ಹೆಂಗೆ ಆಗ್ತಾ ಇದೆ ಅಂತ ಹೇಳಿದರೆ, ಮುಂದ್ಗಡೆ ಅವ್ರ ತಂದೆ ಬರ್ತಾ ಇದ್ದಾರೆ, ಹೆಂಗಾದರೂ ಬೈದು ಮತ್ತೆ ಹೇಳ್ಕೊಂಡು ಹೋದರೆ ಕಷ್ಟ ಅಂತ ಭಯ ಬೇರೆ. ಸೊ ಅವಾಗ ರಾಮಕೃಷ್ಣರು ಹೇಳ್ತಾರೆ, ಯಾಕೆ ಭಯ ಪಡುತ್ತಾ ಇದ್ದೀಯಾ? ತಂದೆ ತಾಯಿಗಳು ಜೀವಂತವಾಗಿರುವಂಥ ದೇವರು. ನಿನ್ನ ತಂದೆ ಬಂದೊಡನೆ ನೀನು ಅವರಿಗೆ ಭಕ್ತಿಯಿಂದ ನಮಸ್ಕಾರ ಮಾಡು ಅಂತ ಹೇಳ್ತಾರೆ ರಾಮಕೃಷ್ಣರು. ಅದಾದ ನಂತರ ಹೇಳ್ತಾರೆ, ಜಗನ್ಮಾತೆ ಇಚ್ಛೆ ಇದ್ದರೆ ಎಲ್ಲವೂ ಒಳ್ಳೆಯದಾಗುತ್ತೆ ಅಂತ ಹೇಳಿ ಅವರು ಮಾತನ್ನ ಮುಗಿಸ್ತಾರೆ. ಸೊ ಅದಾದ ನಂತರ ರಾಮಕೃಷ್ಣರ ಹತ್ರ ರಾಕಾಲನ ತಂದೆ ಬರ್ತಾರೆ. ಅವರು ಬಂದ ತಕ್ಷಣ ಅವ್ರಿಗೊಂದು ಪ್ರಣಾಮವನ್ನು ಮಾಡಿ ಹೇಳ್ತಾರೆ, ಸೊ ಈ ಥರ ಎಲ್ಲ ಆಯಿತು ಅನ್ನುವಂತಹ ಮಾತನ್ನು ಹೇಳಿ ರಾಮಕೃಷ್ಣರು ಏನು ಅವರ ರಾಕಾಲನ ತಂದೆ ಬರುವಿಕೆಗಂತಲೇ ಕಾಯ್ತಾ ಇರ್ತಾರೆ. ಬಂದ ತಕ್ಷಣವೇ ರಾಕಾಲ ಅವರ ತಂದೆಯ ಕಾಲಿಗೆ ಬಿದ್ದುಬಿಡ್ತಾರೆ. ಸೊ ಬಿದ್ದ ನಂತರ ರಾಕಾಲನ ನೋಡಿ ರಾಮಕೃಷ್ಣರು ಒಡ್ಲೋದಕ್ಕೆ ಪ್ರಾರಂಭ ಮಾಡ್ತಾರೆ. ಎಂತಹ ಮಗ ನಿಮ್ಮ ಮಗ, ಎಂತಹ ಗುಣಶಾಲಿ ನಿಮ್ಮ ರಾಕಾಲ, ಅವನ ಮಠದಲ್ಲಿ ಗಮನವಿಟ್ಟು ನೋಡಿ, ತುಟಿಗಳು ಚಲಿಸುತ್ತಲೇ ಇರುತ್ತವೆ, ಅವನ ಮನಸ್ಸಿನಲ್ಲಿ ಭಗವಂತನ ನಾಮೋಚ್ಚಾರಣೆ ಮಾಡುತ್ತಾನೇ ಇರುತ್ತಾನೆ, ಆದ ಕಾರಣವೇ ಅವನ ತುಟಿಗಳು ಚಲಿಸುತ್ತಲೇ ಇರುತ್ತವೆ ಅಂತ ಹೇಳಿ ಅವರು ರಾಕಾಲನನ್ನು ಒಡ್ಡೋದಕ್ಕೆ ಪ್ರಾರಂಭ ಮಾಡಿಬಿಡ್ತಾರೆ. ಅದಾದ ನಂತರ ಒಂದಿಷ್ಟು ಮಾತುಕತೆ ಆಗುತ್ತೆ. ಅದಾದ ನಂತರ ರಾಮಕೃಷ್ಣರು ಈ ದೇವರ ಮಾತನ್ನು ತನ್ನ ಮಗನನ್ನು
ಅಂದರೆ ತನ್ನ ಮಗನೇ ಒಂದು ರೀತಿಯ ದೇವರ ಸ್ವರೂಪದಲ್ಲಿದ್ದಾನೆ ಅನ್ನುವಂತಹ ಭಾವನೆಯನ್ನು ರಾಮಕೃಷ್ಣರು ಅವರ ತಂದೆಗೆ ಕಟ್ಟಿಕೊಡುವಂತಹ ಪ್ರಯತ್ನವನ್ನು ಮಾಡ್ತಾರೆ. ಅದಾದ ನಂತರ ರಾಮಕೃಷ್ಣರ ಸಂಪರ್ಕಕ್ಕೆ ಬಂದಂತಹ ರಾಕಾಲನ ತಂದೆಗೆ ಗೊತ್ತಾಗುತ್ತೆ, ಅಲ್ಲಿ ಎಷ್ಟೊಂದು ಜನ ವಕೀಲರು, ನ್ಯಾಯಾಧೀಶರು ಬಂದು ರಾಮಕೃಷ್ಣನ ಭೇಟಿ ಆಗ್ಲಿಕ್ಕೆ ಬರ್ತಾರೆ ಅಂತ ಗೊತ್ತಾಗುತ್ತೆ. ಸೊ ಇಲ್ಲಿ ಒಂದಿಷ್ಟು ಜನರ ಪರಿಚಯ ಆಗ್ಬೋದೇನೋ ಅಂತ ಹೇಳಿ ರಾಕಾಲನ ತಂದೆ ನಿಧಾನವಾಗಿ ಅಲ್ಲೇ ಜಾಸ್ತಿ ಮುಂದೆ ಬರುವಂಥ ದಿನಗಳಲ್ಲಿ ಅವರು ಕೂಡ ರಾಮಕೃಷ್ಣರ ಸಂಪರ್ಕಕ್ಕೆ ಬರ್ತಾರೆ. ಸೊ ಅಲ್ಲಿ ರಾಕಾಲ ಇರೋ ಥರನೇ ಅವರನ್ನು ಬಿಟ್ಟು ನಮಸ್ಕಾರ ಮಾಡಿ ರಾಮಕೃಷ್ಣರಿಗೆ ಅವರು ಹೊರಟು ಹೋಗ್ತಾರೆ. ಸೊ ಮುಂದೆ ರಾಮಕೃಷ್ಣರು ಒಂದು ಕಡೆ ಹೇಳ್ತಾರೆ, ಸೊ ರಾಕಾಲನ ಸಂಪೂರ್ಣವಾಗಿ ಅವರ ಫ್ಯಾಮಿಲಿ ಏನಿದೆ, ಅಲ್ಲಿ ಫ್ಯಾಮಿಲಿಯಲ್ಲಿರುವಂಥ ಎಲ್ಲ ಭಕ್ತರು, ಎಲ್ಲ ಸದಸ್ಯರು ಕೂಡ ರಾಮಕೃಷ್ಣರ ವಲಯಕ್ಕೆ ಬಂದಂಥವರಾಗಿರೋದ್ರಿಂದ, ಸೊ ರಾಕಾಲನ ಮದುವೆಯಾಗಿ ಹೊಸ್ತರಲ್ಲಿ ಬಂದಾಗ ರಾಕಾಲನ ಹೆಂಡತಿ ರಾಕಾಲನ ಆಧ್ಯಾತ್ಮಿಕ ಜೀವನಕ್ಕೆ ಏನಾದರೂ ಅಡೆತಡೆ ಉಂಟು ಮಾಡ್ತಾಳ ಅನ್ನುವಂತಹ ಪರೀಕ್ಷೆಯನ್ನು ರಾಮಕೃಷ್ಣರು ತುಂಬ ಸೂಕ್ಷ್ಮವಾಗಿ ಮಾಡ್ತಾರೆ. ಸೊ ಆವಾಗ ರಾಮಕೃಷ್ಣರಿಗೆ ಗೊತ್ತಾಗುತ್ತೆ, ದಿವ್ಯ ಶಕ್ತಿಯ ಒಂದು ಪಾವಿತ್ರ ಅಂಶವನ್ನು ಅವಳು ಪ್ರತಿನಿಧಿಯಾಗಿದ್ದಾಳೆ ಅನ್ನುವಂತಹ ಅಂಶ ರಾಮಕೃಷ್ಣರಿಗೆ ಗೊತ್ತಾಗುತ್ತೆ. ರಾಮಕೃಷ್ಣರಿಗೆ ಈಗಾಗಲೇ ತುಂಬಾ ಖುಷಿ ಆಗ್ಬಿಡ್ತು, ಈ ಹೆಣ್ಣು ಮಗುವಿಂದ ನನ್ನ ರಾಕಾಲನಿಗೆ ಯಾವುದೇ ರೀತಿಯಾದಂತಹ ಆಧ್ಯಾತ್ಮಿಕ ವಿಚಾರದಲ್ಲಿ ಹಿನ್ನಡೆ ಅನ್ನುವಂಥದ್ದು ನಡೆಯೋದಿಲ್ಲ ಅಂತ ಗೊತ್ತಾಗಿ ಅವರು ಆಕೆಯ ಕೈಯ ಒಂದು ನಾಣ್ಯವನ್ನು ಕೊಡ್ತಾರೆ. ಇದನ್ನು ನಹಬತ್ಗೆ ಕಲ್ಪಿಸುವಂಥ, ನಹಬತ್ತಲ್ಲಿ ವಿಶೇಷವಾಗಿ ಶಾರದಾ ಮಾತೆಯವರು ಉಪಸ್ಥಿತರಿರ್ತಾರೆ. ಸೊ ಅಲ್ಲಿಯ ಒಂದು ವಿಶೇಷವಾಗಿರುವಂಥ ಸಂಪ್ರದಾಯ ಏನಪ್ಪ ಅಂದರೆ, ಸೊಸೆಯಾಗಿ ಬರುವಂಥವಳು ತನ್ನ ಅತ್ತೆಗೆ ಒಂದು ನಾಣ್ಯವನ್ನು ಕೊಡಬೇಕು ಆಗಿರುವಂಥದ್ದು ಇದರ ಒಂದು ಪರಿಕಲ್ಪನೆ, ಅಲ್ಲಿಯ ಒಂದು ಸಂಸ್ಕೃತಿ. ಸೊ ಇದನ್ನು ರಾಮಕೃಷ್ಣರು ಮಾಡ್ತಾರೆ. ಸ್ವತಃ ರಾಕಾಲನ ತಮ್ಮ ಆಧ್ಯಾತ್ಮಿಕ ಪುತ್ರನನ್ನಾಗಿ, ರಾಕಾಲನ ಹೆಂಡತಿಯನ್ನು ತನ್ನ ಸೊಸೆಯನ್ನಾಗಿ ಸ್ವೀಕರಿಸಿದಂಥವರು ರಾಮಕೃಷ್ಣ ಪರಮಹಂಸರು. ಮುಂದಿನ ಒಂದು ಭಾಗದಲ್ಲಿ ನಾನು ರಾಮಕೃಷ್ಣರ ಜೊತೆ ರಾಕಾಲ ಯಾವ ರೀತಿ ವಾಸ ಮಾಡಿದ ಅನ್ನೋದರ ಕುರಿತು ನನಗೆ ತಿಳಿಸುವಂತಹ ಪ್ರಯತ್ನವನ್ನು ಮಾಡ್ತೀನಿ. ಮುಂದಿನ ಒಂದು ಎಪಿಸೋಡ್ನಲ್ಲಿ ಸಿಗ್ತೀನಿ. ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಈ ಒಂದು ಚಾನಲ್ನ.